परतगाळी जीवोत्तम मठाच्या सगळ्या भक्तांक आणि अनुयायांक मोगाचो नमस्कार. ಸರಸ್ವತಿ ಪ್ರಭಾ ಸುದ್ದಿ ಸಮಾಚಾರ ಸರಣಿಯ 25ನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. 2025ರ ನವೆಂಬರ್ 27ನೇ ತಾರೀಕಿನಿಂದ ಡಿಸೆಂಬರ್ 7ನೇ ತಾರೀಕಿನ ತನಕ ಅಖಂಡ 11 ದಿವಸಗಳ ಕಾಲ ದಕ್ಷಿಣ ಅಯೋಧ್ಯ ಎಂದು ಹೆಸರು ಪಡೆದಿರುವ ಗೋವಾದ ಶ್ರೀ ಪರ್ತಗಾಳಿ ಕ್ಷೇತ್ರದಲ್ಲಿ ನಭೂತೋ ನಭವಿಷ್ಯತಿ ಅನ್ನುವಂತೆ ಸಾರ್ಧ ಪಂಚಶತಮಾನೋತ್ಸವ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ 77 ಅಡಿಗಳ ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದ ಶ್ರೀರಾಮನ ಕಂಚಿನ ಪ್ರತಿಮೆಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿಯವರು ಪರ್ತಗಾಳಿಗೆ ಆಗಮಿಸಿ ಅನಾವರಣಗೊಳಿಸಿದರು. ಇದರೊಂದಿಗೆ ಈ 11 ದಿವಸಗಳ ಕಾರ್ಯಕ್ರಮಗಳ ಸಂಯುಕ್ತ ಸಂಚಿಕೆಯೊಂದನ್ನು ಇದೀಗ ನಿಮ್ಮ ಮುಂದೆ ಅರ್ಪಿಸುತ್ತಿದ್ದೇನೆ. ಬನ್ನಿ. 1475ರಲ್ಲಿ ಶ್ರೀಮದ್ ನಾರಾಯಣ ತೀರ್ಥ ಶ್ರೀಪಾದ ವಡೇರ್ ಸ್ವಾಮೀಜಿಯವರಿಂದ ಸಂಸ್ಥಾಪಿತವಾದ ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಕ್ಕೆ ಇದೀಗ 550ರ ಸಂಭ್ರಮ. ಇದು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ವೈಷ್ಣವ ಪಂಥದ ಅತ್ಯಂತ ಪುರಾತನ ಮಠಗಳಲ್ಲಿ ಒಂದಾಗಿದ್ದು, ಈ ತನಕ 23 ಜನ ಮಹಾಮಹಿಮ ಯತಿವರಿಯರು ಶ್ರೀಮಠದ ಸರ್ವಜ್ಞ ಪೀಠವನ್ನು ಅಲಂಕರಿಸಿ ಧರ್ಮ ಹಾಗೂ ಧಾರ್ಮಿಕ ಜಾಗೃತಿಯನ್ನು ಬಡಿದೆಬ್ಬಿಸಿ ಅಮರರಾಗಿದ್ದಾರೆ. ಈಗ ಪೀಠಾಧಿಕಾರಿಗಳಾಗಿರುವ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ್ ಸ್ವಾಮೀಜಿಯವರು ಮಠ ಪರಂಪರೆಯ 24ನೇ ಯತಿವರಿಯರು. 2021ರಲ್ಲಿ ಇವರು ಸರ್ವಜ್ಞ ಪೀಠವೇರಿ ಪೀಠಾರೋಹಣಗೈದರು. ಈ ವರ್ಷ ಅಂದರೆ 2025 ಶ್ರೀಮಠದ ಇತಿಹಾಸದಲ್ಲಿಯೇ ಸ್ವರ್ಣಾಕ್ಷರದಲ್ಲಿ ಬರೆದಿಡುವಂತಹ ವರ್ಷ. ಮಠದ 550ನೇ ವರ್ಷಾಚರಣೆಯ ವರ್ಷ. ಇದನ್ನು ಇತಿಹಾಸದಲ್ಲಿ ಸ್ವರ್ಣ ದಾಖಲೆಯಾಗಿಸಬೇಕೆಂದು ಬಯಸಿದ ಶ್ರೀಮದ್ ವಿದ್ಯಾಧೀಶ ತೀರ್ಥರು ಸಾರ್ಧ ಪಂಚಶತಮಾನೋತ್ಸವದ ಪೂರ್ವ ತಯಾರಿಯನ್ನು 2-3 ವರ್ಷಗಳ ಹಿಂದೆಯೇ ಆರಂಭಿಸಿದ್ದರು. ಅದರ ಫಲವಾಗಿ ಪರ್ತಗಾಳಿ ಕ್ಷೇತ್ರದಲ್ಲಿ 1,00,000 ಚದರಡಿಗಳಿಗಿಂತ ಅಧಿಕ ವಿಶ್ವದರ್ಜೆಯ ನವೀನ ಹಾಗೂ ನವೀಕರಣಗೊಂಡಿರುವ ವಾಸ್ತು, ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರದ ಭಗವಾನ್ ಶ್ರೀ ರಾಮಚಂದ್ರ ದೇವರ ಕಂಚಿನ ಪ್ರತಿಮೆ, 505 ವರ್ಷಾಚರಣೆಯ ಸವಿನೆನಪಿಗಾಗಿ 550 ಕೋಟಿ ಶ್ರೀರಾಮನಾಮ ಜಪಪಠಣ, ದೇಶಾದ್ಯಂತ ಪರ್ಯಟನೆಗೊಂಡ ಶ್ರೀರಾಮ ದಿಗ್ವಿಜಯ ರಥಯಾತ್ರೆ, ನಿರಂತರ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನೊಳಗೊಂಡ ನವೆಂಬರ್ 27ರಿಂದ ಡಿಸೆಂಬರ್ 7ರ ತನಕ 11 ದಿವಸಗಳ ವಿಜೃಂಭಣೆಯ ಉತ್ಸವಾಚರಣೆಯಲ್ಲಿ ಎಲ್ಲವೂ ನಡೆದವು. ಕಳೆದ 370 ವರ್ಷಗಳಿಂದಲೂ ಭಗವಾನ್ ಶ್ರೀರಾಮಚಂದ್ರ ದೇವರು, ಧರ್ಮಪತ್ನಿ ಸೀತಾದೇವಿ, ಸಹೋದರ ಲಕ್ಷ್ಮಣ ಹಾಗೂ ರಾಮಭಕ್ತ ಹನುಮಂತನ ದಿವ್ಯ ಸಾನ್ನಿಧ್ಯವಿರುವ ಕುಶಾವತಿ ನದಿ ತೀರದ ಪರ್ತಗಾಳಿ ಶ್ರೀಮಠದ ಈ ಹಿಂದಿನ ಯತಿವರಿಯರ ಪಾದಧೂಳಿಯಿಂದ ಪಾವನ ಕ್ಷೇತ್ರವಾಗಿದೆ. ಮಠದ ಪೀಠಾಧಿಪತಿಗಳು ಪರ್ತಗಾಳಿಯಲ್ಲಿ ವಾಸ್ತವ್ಯವಿರುವಾಗ ಅವರ ಹಾಗೂ ಅವರ ಆರಾಧ್ಯ ದೇವರಾದ ಶ್ರೀರಾಮ ವೀರ ವಿಠ್ಠಲರ ಪ್ರಭಾವಲಯದ ಕೃಪಾರಕ್ಷೆಯು ಜಾಗೃತವಾಗಿರುತ್ತದೆ. ನವೆಂಬರ್ 27ರಿಂದ ಡಿಸೆಂಬರ್ 7ರ ತನಕ ನಡೆದ ಸಾರ್ಧ ಪಂಚ ಶತಮಾನೋತ್ಸವ ಸಂದರ್ಭದಲ್ಲಂತೂ ಇವರೆಲ್ಲರೊಂದಿಗೆ ಭಾರತದ ಪ್ರಧಾನಮಂತ್ರಿಗಳೇ ಆಗಮಿಸಿ ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರದ 77 ಅಡಿಗಳ ಶ್ರೀರಾಮನ ಪ್ರತಿಭೆಯನ್ನು ಅನಾವರಣಗೊಳಿಸಿ ದಕ್ಷಿಣ ಅಯೋಧ್ಯೆಗೆ ದಾಖಲೆಯ ಮುದ್ರೆಯೊತ್ತಿದರು. ಉಡುಪಿ ಫಲಿಮಾರು ಮಠಾಧೀಶರು, ಗೌಡ ಸಾರಸ್ವತರ ಅತ್ಯಂತ ಪುರಾತನ ಮಠವಾದ ಶ್ರೀ ಸಂಸ್ಥಾನ ಗೌಡಪಾದಾಚಾರ್ಯ ಮಠಾಧೀಶರು, ಶ್ರೀ ಚಿತ್ರಾಪುರ ಮಠಾಧೀಶರು ಆಗಮಿಸಿ ಸಮಾಜ ಬಾಂಧವರನ್ನು ಆಶೀರ್ವದಿಸಿದರು. 11 ದಿವಸಗಳ ಕಾಲ ನಡೆದ ಶ್ರೀ ಪರ್ತಗಾಳಿ ಮಠದ ನವೀಕರಣಗೊಂಡ ಬೃಹತ್ ವಾಸ್ತು ಹೂಗಳಿಂದಲೂ ವಿದ್ಯುತ್ ದೀಪಗಳಿಂದಲೂ ನವ ವಧುವಿನಂತೆ ಅಲಂಕರಿಸಲ್ಪಟ್ಟಿತ್ತು. ಪ್ರತಿ ದಿವಸ ದೇಶ ವಿದೇಶಗಳಿಂದ ಆಗಮಿಸುತ್ತಿದ್ದ 16,000 ಭಕ್ತರ ಉಪಸ್ಥಿತಿ, ಪ್ರತಿ ದಿವಸ ಪೂರ್ತಿ ಧಾರ್ಮಿಕ ವಿಧಿವಿಧಾನಗಳು, ಹೋಮ ಹವನಗಳು, ನಿರಂತರ ಅನ್ನದಾನಗಳಿಂದ ಭೂವೈಕುಂಠವೇ ಪರ್ತಗಾಳಿಯಲ್ಲಿ ಧರೆಗಿಳಿದಂತೆ ಭಾಸವಾಗುತ್ತಿತ್ತು. ಪ್ರಥಮ ದಿವಸ ನವೆಂಬರ್ 27. ಆ ದಿವಸ ಸೂರ್ಯ ಭಗವಾನರು ತಮ್ಮ ಸಪ್ತ ಶ್ವೇತ ಕುದುರೆಯ ರಥವನ್ನೇರಿ ಭೂಮಿಗೆ ಪ್ರಥಮ ಕಿರಣವನ್ನು ಹರಿಸುವುದಕ್ಕಿಂತ ಮೊದಲೇ ಪರ್ತಗಾಳಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳು ಆರಂಭವಾಗಿ ಬಿಟ್ಟಿದ್ದವು.
असल रामायण पढ़या 24 शतकोटी विस्तृत दावन असेल तसं रामायण संक्षिप्त दावन 24,000 श्लोकार दिला. आता का नाश रामायणाचे एक एक अक्षर दलरीची आमगेल पातक नाश करता. खंचेत हाच पातक असो उपपातक महापातक सर्व नाश करचे सामर्थ्य ರಾಮಾಯಣಾಚೆ एक ಅಕ್ಷರಾಕಸ್. ಶ್ರೀ ಪರ್ತಗಾಳಿ ಮಠದ ಪರಿಸರವು ನವ ಮಧುವಣಗಿತ್ತಿಯಂತೆ ಶೃಂಗರಿಸಲ್ಪಟ್ಟಿತ್ತು. ಮಠದ ಮುಂಭಾಗದಲ್ಲಿ 16,000 ಭಕ್ತಾದಿಗಳು ಆಗಮಿಸಿದರು. ಸಾಕಾಗುವಷ್ಟು ವಿಶಾಲವಾದ ಶಾಮಿಯಾನ, ಅಷ್ಟೇ ದೊಡ್ಡದಾದ ವೇದಿಕೆ, ಸಹಸ್ರಾರು ಕುರ್ಚಿಗಳು, ಸಹಸ್ರಕ್ಕಿಂತ ಅಧಿಕ ಸ್ವಯಂ ಸೇವಕರ ಪಡೆ. ಮತ್ತೊಂದೆಡೆ ಇವರಿಗಷ್ಟೇ ಅಲ್ಲದೆ ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿಯುವ ಈ ಸಮಾರಂಭಕ್ಕೆ ದೂರ ದೂರದ ಊರುಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ, ವೈದ್ಯಕರಿಗೆ, ಇತರ ಕೆಲಸ ಕಾರ್ಯ ಮಾಡುವವರಿಗಾಗಿ ಊಟೋಪಚಾರ ತಯಾರಿಸುವ ಕಾರ್ಯವೂ ಸಹ ನೂರಾರು ಪಾಕ ಪ್ರವೀಣರ ಸಹಭಾಗಿತ್ವದಿಂದ ಎಡೆಬಿಡದೆ ಆರಂಭವಾಗಿಯೇ ಬಿಟ್ಟಿತ್ತು. ಮೊದಲು ಪೂಜ್ಯ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ತಮ್ಮ ಆರಾಧ್ಯ ದೇವರ ನಿರ್ಮಾಲ್ಯ ಪೂಜೆ ನೆರವೇರಿಸುವುದರೊಂದಿಗೆ ಆ ದಿವಸ ಶ್ರೀರಾಮ ತಾರಕ ಮಂತ್ರ ಜಪಹವನದಲ್ಲಿ ಭಾಗವಹಿಸುವ ಶ್ರೀರಾಮನಾಮ ಜಪ ಕೇಂದ್ರದ ಪ್ರತಿನಿಧಿಗಳು ಶ್ರೀರಾಮ ವೀರವಿಠಲ ದೇವರ ಸನ್ನಿಧಿಯಲ್ಲಿ ಉಪಸ್ಥಿತರಿದ್ದರು. ಮೊದಲಿಗೆ ಮಹಾಪ್ರಾರ್ಥನೆ, ನಂತರ ಆಯಾಯ ಜಪಕೇಂದ್ರಗಳ ವತಿಯಿಂದ ದೇವರಲ್ಲಿ ಪ್ರಾರ್ಥಿಸಲಾಯಿತು. ಹಾಗೂ ಅಗ್ನಿ ಪ್ರತಿಷ್ಠೆಯೊಂದಿಗೆ ಹವನವು ಪ್ರಾರಂಭವಾಯಿತು. ಹವನವು ಮುಕ್ತಾಯವಾದ ತರುವಾಯ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥರೇ ಭಗವಾನ್ ಶ್ರೀ ರಾಮಚಂದ್ರನ ಸನ್ನಿಧಿಯಲ್ಲಿಯೇ ತಮ್ಮ ಕೈಯಾರೆ ಅವರೆಲ್ಲರಿಗೂ ಪ್ರಸಾದ ನೀಡಿ ಹರಿಸಿದರು. ಈ ಹವನದ ಧಾರ್ಮಿಕ ವಿಧಿ ಹಾಗೂ ಪೂಜ್ಯರಿಂದ ಪ್ರಸಾದ ವಿತರಣೆ ಎಲ್ಲ 11 ದಿವಸಗಳಲ್ಲಿಯೂ ನಡೆದವು. ಮಧ್ಯಾಹ್ನ ಮೊದಲಿಗೆ ಗುರುಭಿಕ್ಷಾ, ನಂತರ ಬ್ರಾಹ್ಮಣ ಭೋಜನ, ಆನಂತರ ಬಂದರ ಎಲ್ಲರಿಗೂ ನಿಯೋಜಿತ ಸ್ವಯಂ ಸೇವಕರು ಅಚ್ಚುಕಟ್ಟಾಗಿ ಭೂರಿ ಭೋಜನವನ್ನೇ ಬಡಿಸಿದರು. ಬೆಳಗಿನಿಂದಲೂ ದೂರ ದೂರದ ಊರುಗಳಿಂದ ಬರುವ ಭಕ್ತಾದಿಗಳಿಗೆ ಉಪಹಾರ ಸೇವೆಯೂ ಅವ್ಯಾಹಿತವಾಗಿ ಚಾಲನೆಯಲ್ಲಿತ್ತು. ಮೊದಲಿನ ಸಂಜೆ 4 ಗಂಟೆಗೆ ಸರಿಯಾಗಿ ಧರ್ಮಸಭೆ ಆರಂಭವಾಯಿತು. ಇದರಲ್ಲಿ 550 ವರ್ಷಗಳ ಹಿಂದೆ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಹುಟ್ಟಿಗೆ ಕಾರಣವಾದ ಉಡುಪಿಯ ಪಲಿಮಾರು ಮಠದ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥರು ಹಾಗೂ ಅವರ ಪಟ್ಟಶಿಷ್ಯರಾದ ಶ್ರೀಮದ್ ವಿದ್ಯಾರಾಜೇಶ್ವರ ತೀರ್ಥರು ಉಪಸ್ಥಿತರಿದ್ದುದು ವಿಶೇಷವಾಗಿತ್ತು. ಶ್ರೀ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥರು ಧರ್ಮಸಭೆಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಮೊದಲಿಗೆ 3 ಮಠಾಧೀಶರು ಸೇರಿ ದ್ವೀಪ ಪ್ರಜ್ವಲಿಸಿ ಶ್ರೀಮಠದ ಸಾರ್ಧ ಪಂಚ ಶತಮಾನೋತ್ಸವವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪಲಿಮಾರು ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥರು, ಮೊದಲು ನೋಡಿದ ಪರ್ತಗಾಳಿಗೂ ಈಗ ನೋಡುತ್ತಿರುವ ಪರ್ತಗಾಳಿಗೂ ಅಜಗಜಾಂತರ ಅಂತರವಿದೆ. ಭೋಗಭೂಮಿ ಎಂದು ಕುಖ್ಯಾತಿ ಹೊಂದಿರುವ ಗೋವಾವನ್ನು ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಯೋಗ ಭೂಮಿ, ಪುಣ್ಯ ಭೂಮಿಯನ್ನಾಗಿ ಪರಿವರ್ತಿಸಲು ಸಂಕಲ್ಪಿಸಿದ್ದಾರೆ ಎಂದು ಪ್ರಶಂಸಿಸಿದರು. ಮೊದಲು ಹೇಗಿತ್ತು ಈ ಪರ್ತಗಾಳಿ, ಇವತ್ತು ಹೇಗಿದೆ ಪರ್ತಗಾಳಿ ನೋಡಿದರೆ ಅದು ಅಜ ಗಜ ಅಲ್ಲ, ಅದಕ್ಕಿಂತಲೂ ತುಂಬ ಅಂತರ. ಮೊದಲು ನೋಡಿದ ಪರ್ತಗಾಳಿ ಇವತ್ತು ಇಲ್ಲವೇ ಇಲ್ಲ. ಹೊಸ ಪರ್ತಗಾಳಿಯನ್ನು ನಮ್ಮ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಅವರು ಮಾಡಿ ನಮ್ಮ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇದು ಕರ್ತೃತ್ವ ಶಕ್ತಿ. ರಾಮಚಂದ್ರ ತೀರ್ಥರು ಮಾಧವನನ್ನು ನಾರಾಯಣ ತೀರ್ಥರನ್ನಾಗಿ ಮಾಡಿದ್ದಾರೆ ರಾಮಚಂದ್ರ ತೀರ್ಥರು. ಅದು ಎಲ್ಲಿ ಅಂತಂದರೆ ಯಾರಿಗೂ ಊಹಿಸ್ಲಿಕ್ಕಾಗದೇ ಇದ್ದ ಜಾಗ. ಅದು ಯಾವುದು ಅಂತಂದರೆ ಬದರಿ ಕ್ಷೇತ್ರ. ಬದರಿಗಿಂತ ದೊಡ್ಡವಾದ ಕ್ಷೇತ್ರ ಪ್ರಪಂಚದಲ್ಲಿ ಇನ್ನೊಂದಿಲ್ಲ. ಸರ್ವೋತ್ತಮ ಕ್ಷೇತ್ರ, ಸರ್ವೋತ್ತಮ ಮಂತ್ರ, ಅದೇ ಸರ್ವೋತ್ತಮವಾಗಿರತಕ್ಕಂತಹ ಆಶ್ರಮ. ಅದು ಸಿಕ್ಕಿದ್ದು ನಾರಾಯಣ ತೀರ್ಥರಿಗೆ ಅಂತಂದರೆ ಅದು ಬದರಿ ಅಂತಂದರೆ ಅಂತಹ ದೊಡ್ಡ ಪುಣ್ಯದ ರಾಶಿ ಈ ಪರ್ತಗಾಳಿ ಗೋಕರ್ಣ ಮಠಕ್ಕಿದೆ. ಅವರ ಶಿಷ್ಯರಾದ ಶ್ರೀಮದ್ ವಿದ್ಯಾರಾಧೇಶ್ವರ ತೀರ್ಥರು ಮಾತನಾಡಿ, ಪರ್ತಗಾಳಿ ಎನ್ನುವುದು ಒಂದು ಪವಿತ್ರ ಗಾಳಿಯಾಗಿದೆ. ಜೆಎಸ್ಪಿ ಸಮಾಜದಲ್ಲಿ ಗುರುಮುಖೇನ ಒಂದು ಆದೇಶ ಬಂದರೆ ಶಿಷ್ಯರೆಲ್ಲರೂ ಅದನ್ನು ಪರಿಪಾಲನೆ ಮಾಡುತ್ತಾರೆ. ಬಟ್ಟೆಯೊಳಗಿನ ಬಣ್ಣವನ್ನು ಪ್ರತ್ಯೇಕಿಸಲು ಹೇಗೆ ಅಸಾಧ್ಯವೋ ಅದರಂತೆ ಪಲಿಮಾರು ಹಾಗೂ ಗೋಕರ್ಣ ಪರ್ತಗಾಳಿ ಮಠದ ಸಂಬಂಧವನ್ನು ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಇದು ಹೀಗೆಯೇ ವೃದ್ಧಿಯಾಗುತ್ತಾ ಹೋಗಲಿ ಎಂದು ಹಾರೈಸಿದರು. ಕೊನೆಯಲ್ಲಿ ಆಶೀರ್ವಚನ ನೀಡಿದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು
ಫಲಿಮಾರು ಮಠದಿಂದಲೇ ಪರ್ತಗಾಳಿ ಮಠದ ಬೇರು ಆರಂಭವಾಗಿದ್ದು ಸಾರ್ಧ ಪಂಚ ಶತಮಾನೋತ್ಸವ ಸಂದರ್ಭದಲ್ಲಿ ಪ್ರಥಮ ಗೌರವ ಫಲಿಮಾರು ಮಠಕ್ಕೆ ದೊರಕಬೇಕೆಂಬ ಉದ್ದೇಶದಿಂದ ಮೊದಲ ಧರ್ಮಸಭೆಯಲ್ಲಿ ಗುರುಗಳ ಅನುಗ್ರಹವಾಗಿದೆ. ಇಲ್ಲಿ ಉಭಯ ಮಠದ ಉಭಯ ಯತಿವರಿಯರ ಸಂಗಮ ಮಾತ್ರ ಆಗಿದ್ದಲ್ಲ, ಉಭಯ ಮಠದ ಆರಾಧ್ಯ ದೇವರ ಸಂಗಮವೂ ಆಗಿದೆ ಎಂದರು. ಈಗ ತಾನೇ ಹೇಳಿದರು, ಉಭಯ ಮಠದ ಸಮಾಗಮವಾಗಿದೆ ಅಥವಾ ಉಭಯ ಪೀಠಾಧಿಪತಿಗಳ ಸಂಗಮವಾಗಿದೆ ಇತ್ಯಾದಿಗಳು ನಾವು ಕೇಳ್ಪಟ್ಟಿದ್ದೇವೆ. ಆದರೆ ನಿಜವಾಗಿ ಹೇಳಬೇಕಾದರೆ ಉಭಯ ಮಠದ ಆರಾಧ್ಯ ದೇವರ ಸಂಗಮವೂ ಕೂಡ ಇಂದ ಆಗಿದೆ. ಇಂದಿನ ದಿನ ಗುರುಗಳ ಜೊತೆಗೆ ಉಡುಪಿಯ ಕೃಷ್ಣನ ಅನುಗ್ರಹ ಕೂಡ ಪರ್ತಗಾಳಿಗೆ ಲಭಿಸಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ನಮ್ಮ ಮಠಕ್ಕೆ ಈ ಮಠ ಸ್ಥಾಪನೆ ಆಗಲಿಕ್ಕೆ ನಮಗೆ ಫಲಿಮಾರು ಮಠ ಕಾರಣ. ಅದೇ ರೀತಿಯಾಗಿ ಫಲಿಮಾರು ಮಠಕ್ಕೂ ನಾವು ಎಂದಿಗೂ ಕೂಡ ವಿಸ್ಮೃತಿ ಆಗಬಾರ್ದು ಎನ್ನುಗೋಸ್ಕರವಾಗಿ ನಮ್ಮ ಪ್ರಥಮ ದಿನದ ಕಾರ್ಯಕ್ರಮದಲ್ಲಿ ಧರ್ಮಸಭೆಯಲ್ಲಿ ನಾವು ಫಲಿಮಾರು ಮಠವನ್ನು ಆಮಂತ್ರಣವನ್ನು ಕೊಟ್ಟಿದ್ದೇವೆ. ನಂತರ ಗುತ್ತಿಗೆದಾರರು ಹಾಗೂ ಸೈಟ್ ಇಂಜಿನಿಯರ್ಗಳನ್ನು ಸತ್ಕರಿಸಲಾಯಿತು. ಸಂಜೆ ಶಿಬಿಕೋತ್ಸವ, ಅಷ್ಟಾವಧಾನ ಸೇವೆ ಹಾಗೂ ಸಾಂಸ್ಕೃತಿಕ ಕಾರ್ಯಾವಳಿಯಾಗಿ ಭಕ್ತಿ ಸಂಗೀತ ನಡೆಯಿತು. ಎರಡನೇ ದಿವಸ ನವೆಂಬರ್ 28. ಇದು ಶ್ರೀ ಪರ್ತಗಾಳಿ ಮಠದ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿವಸವೆಂದರೂ ತಪ್ಪಾಗಲಾರದು. ವಿಶ್ವಾದ್ಯಂತ ಹರಿದು ಹಂಚಿ ಹೋದ ಸಮಸ್ತ ಗೌಡ ಸಾರಸ್ವತರು ಅತ್ಯಂತ ಅಭಿಮಾನಪಟ್ಟ ದಿವಸ. ಅದಕ್ಕೆ ಕಾರಣ ಅಂದು ಸಮಸ್ತ ವಿಶ್ವದಲ್ಲಿಯೇ ಅತ್ಯಧಿಕ ಎತ್ತರದ ಶ್ರೀರಾಮನ ಕಂಚಿನ ವಿಗ್ರಹ ಪರ್ತಗಾಳಿ ಮಠದ ಆವರಣದಲ್ಲಿ ಅನಾವರಣಗೊಂಡಿರುವುದು ಒಂದೆಡೆಯಾದರೆ, ಅದನ್ನು ಅನಾವರಣಗೊಳಿಸಲು ವಿಶ್ವಮಾನ್ಯರಾದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರೇ ಸ್ವತಃ ಆಗಮಿಸಿರುವುದು ಮಗದೊಂದು ಅದ್ಭುತವಾದ ವಿಷಯ. ಪರ್ತಗಾಳಿಗೆ ಬರುವುದಕ್ಕಿಂತ ಮೊದಲು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಉಡುಪಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನಗೈದು ನಂತರ ಪರ್ತಗಾಳಿಗೆ ಚಿತ್ತೈಸಿದರು. ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರು ಅವರಿಗೆ ಮಠದ ವಾಸ್ತು, ಶ್ರೀ ರಾಮನ ಮಂದಿರ, ಶ್ರೀ ರಾಮ ವೀರವಿಠ್ಠಲ ದೇವರ ಮಂದಿರಕ್ಕೆ ಕರೆದೊಯ್ದು ಪರಿಚಯಿಸಿದರು. ಮಠದ ಪರಿಸರದಲ್ಲಿರುವ ಸ್ವಚ್ಛತೆಯಿಂದ ಪ್ರಭಾವಿತರಾದ ಪ್ರಧಾನಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಅಮೃತ ಹಸ್ತದಿಂದ ರಿಮೋಟನ್ನು ಒತ್ತುವುದರ ಮೂಲಕ ಶ್ರೀರಾಮನ ಪ್ರತಿಭೆಯನ್ನು ಅನಾವರಣಗೊಳಿಸಿದರು. ನಂತರ ನಡೆದ ಬೃಹತ್ ಸಭಾ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೊಂಕಣಿಯಲ್ಲಿಯೇ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಹೇಳಿ ನೆರೆದ ಸಭಿಕರನ್ನು ಪ್ರಧಾನಿಯವರು ರೋಮಾಂಚನಗೊಳಿಸಿದರು. ತಮ್ಮ ಭಾಷಣದಲ್ಲಿ ಪರ್ತಗಾಳಿ ಮಠದ ವತಿಯಿಂದ ಕಳೆದ 550 ವರ್ಷಗಳ ಕಾಲ ನಡೆಸಿಕೊಂಡು ಬಂದಿರುವ ಧಾರ್ಮಿಕ ಜಾಗೃತಿಯ ಕಾರ್ಯವನ್ನು ಶ್ಲಾಘಿಸಿ ಧಾರ್ಮಿಕತೆಯ ಮಹತ್ವವನ್ನು ವಿವರಿಸಿದರು ಹಾಗೂ ಸುಖ ಜೀವನ ಹಾಗೂ ದೇಶದ ಹಿತ ಸಲುವಾಗಿ ಹಲವಾರು ಸೂತ್ರಗಳನ್ನು ಪಾಲಿಸಲು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ತಮ್ಮ ಮಾತುಗಳಲ್ಲಿ ಶಿವರಾತ್ರಿ, ನವರಾತ್ರಿಗಳಲ್ಲಿ ಉಪವಾಸ ಮಾಡುವ ತಾವು ಏಕಾದಶಿ ಉಪವಾಸ ಗೈಯಬೇಕೆಂಬ ಸಲಹೆ ನೀಡಿದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಯವರ ನುಡಿಗಳನ್ನು ಉಲ್ಲೇಖಿಸಿದರು. आज के इस पावन अवसर ने मन को गहरी शांति से भर दिया है. साधु संतों के सानिध्य में बैठना अपने आप में एक आध्यात्मिक अनुभव होता है. यहां उपस्थित श्रद्धालुओं की विशाल संख्या इस मठ की सदियों पुरानी जीवन शक्ति को और बढ़ा रही है. मैं अपने आप को सौभाग्यशाली मानता हूं कि आज इस समारोह में आपके बीच उपस्थित हूं. यहां आने से पहले मुझे राम मंदिर और वीर विठ्ठल मंदिर के दर्शन का सौभाग्य मिला. उस शांति, उस वातावरण ने इस समारोह की आध्यात्मिकता को और गहरा कर दिया. साथियों, श्री संस्थान गोकर्ण पर्थगाड़ी जीवोत्तम मठ अपनी स्थापना की
550वीं वर्षगांठ मना रहा है। ये बहुत ऐतिहासिक अवसर है। बीते 550 वर्षों में इस संस्था ने समय के कितने ही चक्रवात झेले हैं। युग बदला, दौर बदला, देश और समाज में कई परिवर्तन हुए, लेकिन बदलते युगों और चुनौतियों के बीच भी इस मठ ने अपनी दिशा नहीं खोई। बल्कि ये मठ लोगों को दिशा देने वाला केंद्र बनकर के उभरा, और यही इसकी सबसे बड़ी पहचान है। यह इतिहास में जड़ होकर भी समय के साथ चलता रहा। इस मठ की स्थापना जिस भावना से हुई थी, वो भावना आज भी उतनी ही जीवंत दिखाई देती है। ये भावना साधना को सेवा से जोड़ती है, परंपरा को लोक कल्याण से जोड़ती है। ये मठ पीढ़ी दर पीढ़ी समाज को ये समझ देता रहा कि अध्यात्म का मूल उद्देश्य जीवन को स्थिरता, संतुलन और मूल्य प्रदान करना है। ಇದಕ್ಕಿಂತ ಮೊದಲು ಗೋವಾದ ಮುಖ್ಯಮಂತ್ರಿ ಡಾಕ್ಟರ್ ಪ್ರಮೋದ್ ಸಾವಂತ್ ಹಾಗೂ ಪೂಜ್ಯ ಸ್ವಾಮೀಜಿಯವರು ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಶ್ರೀ ಸಂಸ್ಥಾನ ಮಠದ 550ನೇ ವರ್ಷಾಚರಣೆಯ ಸಲುವಾಗಿ ವಿಶೇಷ ಅಂಚೆ ಚೀಟಿ ಹಾಗೂ ವಿಶೇಷ ಚಿನ್ನದ ನಾಣ್ಯಗಳನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಕೇಂದ್ರದ ಮಂತ್ರಿಗಳು, ಗೋವಾದ ರಾಜ್ಯಪಾಲರು, ಮಠ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ಪುತ್ತೂರು ನರಸಿಂಹರಾಯಕ್ ಅವರ ಸುಶ್ರಾವ್ಯ ಕಂಠದಿಂದ ದಾಸವೈಭವ ಕಾರ್ಯಕ್ರಮ ನಡೆಯಿತು. ನಂತರದ ದಿವಸಗಳಲ್ಲಿ ಪ್ರತಿ ದಿವಸ ಬ್ರಹ್ಮಸೂತ್ರದ ಪಾರಾಯಣ, ರಾಮಾಯಣದ ಪಾರಾಯಣದೊಂದಿಗೆ ಶ್ರೀರಾಮನಾಮ ತಾರಕ ಮಂತ್ರ ಜಪ ಹವನ, ಪೂಜ್ಯರಿಂದ ಯಜಮಾನರಿಗೆ ಪ್ರಸಾದ ವಿತರಣೆ, ಭಿಕ್ಷಾ ಪಾದ ಪೂಜೆ, ಫಲಮಂತ್ರಾಕ್ಷತೆ ವಿತರಣೆ ನಡೆದವು. ಮೂರನೇ ದಿವಸ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ಶ್ರೀರಾಮ ಪಟ್ಟಾಭಿಷೇಕವು ವೈಭವದಿಂದ ಸಂಪನ್ನವಾಯಿತು. ಗೌಡ ಸಾರಸ್ವತರ ಪಾರಂಪರಿಕ ವಿವಾಹ ಸಮಾರಂಭದ ಅನಾವರಣ ಈ ಸಂದರ್ಭದಲ್ಲಿ ನೆರೆದಿದ್ದ ಸಮಾಜ ಬಾಂಧವರನ್ನು ಪುಳಕಿತಗೊಳಿಸಿತು. ಮುಂಬೈನ ಅಮೃತ ಶೆಣೆ ಹಾಗೂ ಅರ್ಚನಾ ಕಾಮತ್ ಮತ್ತು ಮಂಗಳೂರಿನ ಕವಿತಾ ಶೆಣೆ ತ್ರಿವಳಿ ಗಾಯಕಿಯರು ಸೇರಿ ಭಕ್ತಿಸುಧಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಸಂಗೀತ ಪ್ರೇಮಿಗಳನ್ನು ನಾದ ಪ್ರಪಂಚದಲ್ಲಿ ವಿಹರಿಸುವಂತೆ ಮಾಡಿದರು. ನಾಲ್ಕನೇ ದಿವಸ ಯಥಾಪ್ರಕಾರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ರಾತ್ರಿಯ ಕತ್ತಲು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಸಜ್ಜಾದಾಗ ಆಯೋಜಕರು ಅದಕ್ಕಾಗಿಯೇ ಕಾಯುತ್ತಿದ್ದವರಂತೆ ರಾಮಾಯಣ ಥೀಮ್ ಪಾರ್ಕ್ನಲ್ಲಿ 3D ಪ್ರೊಜೆಕ್ಷನ್, ಮ್ಯಾಪಿಂಗ್, ವಿದ್ಯುತ್ ಹಾಗೂ ಧ್ವನಿ ಪ್ರದರ್ಶನ ನಡೆಸಿಕೊಟ್ಟು ಹಾಜರಿದ್ದ ಭಕ್ತ ಬಾಂಧವರು ಹಾಗೂ ಆಸಕ್ತರಿಗೆ ಒಂದು ಹೊಸ ಅನುಭವವನ್ನು ನೀಡಿ ಪುಳಕಿತಗೊಳಿಸಿದರು. 5ನೇ ದಿವಸ ಡಿಸೆಂಬರ್ 1 ಅಂದು ಏಕಾದಶಿ ಬೇರೆ. ಆ ದಿವಸ ಬೆಳಿಗ್ಗೆ 7 ಗಂಟೆಯಿಂದ ಮರುದಿವಸ ಮುಂಜಾನೆಯ ತನಕ ಅಖಂಡ ಏಕಾಹ ಭಜನೆ ನಡೆಯಿತು. ಪೂಜ್ಯ ಸ್ವಾಮೀಜಿಯವರು ದೀಪ ಪ್ರಜ್ವಲಿಸಿ ಏಕಾಹ ಭಜನೆಗೆ ಚಾಲನೆ ನೀಡಿದರು. ದೇಶಾದ್ಯಂತದಿಂದ ಆಹ್ವಾನಿಸಿದ ಭಜನಾ ತಂಡಗಳು ಏಕಾಹ ಭಜನೆಯಲ್ಲಿ ಭಾಗವಹಿಸಿದರು. ವಿಶೇಷ ಆಕರ್ಷಣೆಯಾಗಿ ಅವಧೂತ ಗಾಂಧಿ ಹಾಗೂ ತಂಡದವರಿಂದ ವಿಶೇಷ ವಾರಕರಿ ಭಜನೆಯೂ ಸಹ ನಡೆಯಿತು. ಮಾಜಿ ಸಚಿವರು, ಸಮಾಜದ ಗಣ್ಯರೂ ಆಗಿರುವ ಶ್ರೀ ಆರ್.ವಿ. ದೇಶಪಾಂಡೆಯವರು ಪರ್ತಗಾಳಿಯ ವೈಭವದ ಬಗ್ಗೆ ಆಡಿದ ಮಾತುಗಳನ್ನು ಈಗ ಆಲಿಸೋಣ. ಹಂಗ मामा बघ दिसता 50
60 वर्षापाठी एकदा मगेला अवेवर आयलो तेन्ना हांगा न्हिदच्याक हे कॉट टेबल रूम एअर कंडिशन काय नाशिल्ले फ्लोरिंग जमीनच नाही त्याच्यावर आम्ही न्हिद आशिल्ले ती बी टाईल्स जमीन नाशिल्ली मग शेणाने सारवतात की किती म्हणते का ती जमीन त्यांना आता एक अद्भुत चमत्कार झाला विद्याधीरा स्वामी असताना बी सुधारणा झाला त्यांना बी हांव आयला पण आज जे स्वामी असा त्यांनी ज्या प्रमाणाने तांकां दूरदृश्टी कशी आसा तो किती बी आम्ही प्रशंसा केल्यार कमी अशें म्हाका दिसता म्हजे ते प्रशंसा करच्याक मगेल्या शब्दकोशात डिक्शनरीत शब्द ना हे एक सुवर्ण युग म्हणजे हरकत ना ह्या मठाच्या इतिहासात एक सुवर्ण युग मूलभूत सौकर्य बी डेव्हलप केला पण डायनिंग हॉल असा पार्किंग असा मिटिंग करच्या हॉल असा प्रार्थना हॉल असा मठाक किती जावक का त्यापेक्षा बी जास्ती हांगा मूलभूत सौकर्य निर्माण झाला हा भक्तांनी बी तांकां बी कॉम्प्लिमेंट करता ज्या भक्तांनी हे करच्याक हातभार लायला ताका बी आमी कॉम्प्लिमेंट करचे जाय तेव्हा आमगेल्या स्वाम्याक दूरदृष्टिकोन आसा तेन्ना म्हाका ह्या खेपे येवन म्हाका भयंकर संतोष जालो हांव म्हाका बायल राधावर आयला आणि ज्या पद्धतीने हांगा अरेंजमेंट केला व्यवस्था कुणा बी काय बी अडचण ना डिफिकल्टी ना देवाल दर्शन स्वाम्याल दर्शन तुगेले ब्रेकफास्ट व्यवस्था जेवची व्यवस्था रवची व्यवस्था रूम कितले पळय सुंदर रूम बांधला पळया हे आमगेले 5 स्टार असता की तशी रूम आसा सगळ्या रूमात अटॅच टॉयलेट बाथरूम सिंगल बेडरूम डबल बेडरूम 3 बेडरूम रूम्स तेन्ना हांव कितली बी प्रशंसा केल्यार ती कमी अशी म्हाका दिसता म्हाका तर हांगा येवन भयंकर ಸಂತೋಷ झाला 6ನೇ ದಿವಸ ಮುಂಜಾನೆಯಿಂದ ಮಧ್ಯಾಹ್ನದ ತನಕ ಧಾರ್ಮಿಕ ವಿಧಿವಿಧಾನಗಳು ನಡೆದರೆ ಸಂಜೆಯಲ್ಲಿ ಬೆಂಗಳೂರಿನ ಶಂಕರ್ಶಾನಬ ಹಾಗೂ ಮುಂಬೈನ ವಿನಾಯಕ್ ಪ್ರಭುರವರು ಗಾನಸುದೆ ಹರಿಸಿ ವೀಕ್ಷಕರನ್ನು ಮಂತ್ರಮುಗ್ಧಗೊಳಿಸಿದರು. ರಾತ್ರಿ ನಂದಿ ದರ್ಶನ ನಡೆಯಿತು. 7ನೇ ದಿವಸ ಬುಧವಾರ ಡಿಸೆಂಬರ್ 3 ಲೋಕ ವಿಶ್ವಾಸ ಪ್ರತಿಷ್ಠಾನ ಇವರು ಪ್ರಸ್ತುತಪಡಿಸಿದ ಸ್ವರರ್ಚನೆಯೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆರಂಭವಾದವು. ನಂತರ ಮಧ್ವನಾರಾಯಣ ಮಂಟಪದಲ್ಲಿ ಶ್ರೀರಾಮಗೀತ ಗಾಯನ, ಮಕರೋತ್ಸವ ಹಾಗೂ ಅಷ್ಟಾವಧಾನ ಸೇವೆ ನಡೆದವು. ಕೊನೆಯಲ್ಲಿ 77 ಕಲಾವಿದರ ಸಹಭಾಗಿತ್ವದಲ್ಲಿ ಸ್ವರ ಜಯಂಕಾರ ಕಾರ್ಯಕ್ರಮ ನಡೆಯಿತು. ದಿವಸ ಡಿಸೆಂಬರ್ 4 ಸುತ್ತಲೂ ಕಾಡಿನಿಂದ ಹಸಿರಾಗಿರುವ ಪರ್ತಗಾಳಿ ಪರಿಸರವನ್ನು ಮತ್ತಷ್ಟು ಹಸಿರಾಗಿಸುವ ಪ್ರಯತ್ನವಾಗಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಒಡೆಯರ್ ಸ್ವಾಮೀಜಿಯವರು ಮಠದ ಆವರಣದ ಸುತ್ತಲೂ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತಾವೇ ಒಂದು ಗಿಡ ನೆಟ್ಟು ನೀರು ಹರಿಸಿದರು. ವೃಕ್ಷಮಾತೆಗೆ ಆರತಿಯನ್ನು ಬೆಳಗಿದರು. ಅಂದು ನಡೆದ ಧರ್ಮಸಭೆಯಲ್ಲಿ ಪೂಜ್ಯ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರೊಂದಿಗೆ ಚಿತ್ರಾಪುರ ಮಠಾಧೀಶರಾದ ಶ್ರೀ ಸಂಜೋದ್ಯಾತ ಶಂಕರಾತ್ರಮ ಸ್ವಾಮೀಜಿಯವರು ಪಾಲ್ಗೊಂಡು ಆಶೀರ್ವಚನ ನೀಡಿದರು. गुरुवानी प्राप्त जायना ती तांचे खातीर सुद्दां हांगात वेवस्था जाली नव्या अयोध्याच वचका म्हणना नव्या सो तशें आशिल्लें एक समाजाची अभिवृद्धी जाल्ली म्हळ्यार संपूर्ण समाजाची अभिवृद्धी जाताची. तुमी एक निश्चयन तुमगेल कल परंपरा आसा कसले संस्कार आसा ती गुरुंगेल मार्गदर्शनान करता वचल्यार एक टुरिस्ट अट्रॅक्शन म्हणून सुद्दां आयल्यार तांच्या हातूंत एक आस्था उत्पन्न जाता. खंय खंय वचेत बिचार वचून शिरको येत हांगा आयल्यार कसली एक पुण्य प्राप्त जाता की मुखार तांगेल सुद्दां अभिवृद्धी साध्य आसा. तशी एक केंद्र जाल्ल्या जाल्यार परत परत आमी कशें म्हणटा ते सगळें कलबर जालें तांसूय घेवन कोण दिल्लें हें म्हण ताजे दिकान एक लक्ष वचका तांचे प्रयत्न जिवनाचे एक सार
प्राप्त करचें असं मानव जीवन सार्थक करचें. आता सुद्धा आम्ही भजन केलें सारस्वत ಶ್ರೀ ಸಂಸ್ಥಾನ ಗೌಡಪಾದಾಚಾರ್ಯ ಮಠಾಧೀಶರಾದ ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮೀಜಿಯವರನ್ನು ಮಠದಲ್ಲಿ ಸ್ವಾಗತಿಸಲಾಯಿತು. ಪೂಜ್ಯ ಶ್ರೀ ವಿದ್ಯಾಧೀಶ ತೀರ್ಥರು ಅವರನ್ನು ಸತ್ಕರಿಸಿದರು. ಕವಳೆ ಮಠಾಧೀಶರು ಶ್ರೀರಾಮನ ಮೂರ್ತಿಗೆ ಮಾಲಾರ್ಪಣೆ ಗೈದರು. ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ತೀರ್ಥ ವಿಠ್ಠಲ ಕ್ಷೇತ್ರ ವಿಠ್ಠಲ ಕಾರ್ಯಕ್ರಮ ನಡೆಯಿತು. ದಿವಸ ಡಿಸೆಂಬರ್ 5 ಅಂದು ಬೆಳ್ಳಂಬೆಳಗ್ಗೆ ಯೋಗ ಶಿಬಿರದ ಕಲರವ. ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಯೋಗಪಟು ಶ್ರೀ ರಾಘವೇಂದ್ರ ಪೈ ಮತ್ತು ಸಂಗಡಿಗರಿಂದ 4 ದಿವಸಗಳ ಕಾಲ ಮುಂಜಾನೆ ಯೋಗ ಶಿಬಿರ ನಡೆಯಿತು. आणि ಕಲಾವಿದಾಂತ ತಂಗೆ ಕಲೆ ಮೂಲಕ ತಂಗ ಪ್ರತಿಭೆ ಮೂಲಕ ಆಮೇಲೆ ಯೋಜನೆಗೆ पूरक ಜನರು ಪ್ರೋತ್ಸಾಹ आणि प्रेरणेचे कार्यक्रम संयोजित केला. या संदर्भात डिसेंबर 5, 6 आणि 7 तारखेला श्रीरामाने प्रतिष्ठित झालेले 77 अडी अंतराळे विस्ताराने प्रतिष्ठितले रामाने सन्निधानातून आणि पंतकाळी मठातून एक विशेष योग शिबिर संयोजन केलं. ಮತ್ತು ಸಮಾನ ಜೀವನಶೀಲ ಯೋಗಾಸನ ಪ್ರಾಣಾಯಾಮ ಕೃಷಿ ಮತ್ತು ನಡಿಗೆ ರಾಮನೆಡೆಗೆ आणि ಸೀತಾ ಧ್ಯಾನ ಮುಂಜಾನೆಯ ಧಾರ್ಮಿಕ ಕಾರ್ಯಗಳು ಸಂಪನ್ನವಾದ ನಂತರ ಸಂಜೆ ಕರಾವಳಿಯ 55 ಗೌಡ ಸಾರಸ್ವತ ಯುವಕರ ಸಹಭಾಗಿತ್ವದಲ್ಲಿ ಗುರುವಂದನ ಹಾಗೂ ದಾಸವಾಣಿ ಕಾರ್ಯಕ್ರಮಗಳು ನಡೆದವು. ನೆರೆದ ಭಕ್ತ ವೃಂದವನ್ನು ರಂಜಿಸಿದರು. ನಂತರ ವೈಭವದ ಕುಶಾವತಿ ಆರತಿ, ನೌಕಾ ವಿಹಾರ ಹಾಗೂ ಜಲದೀಪೋತ್ಸವವು ಅಪಾರ ಭಕ್ತ ಬಾಂಧವರ ಉಪಸ್ಥಿತಿಯಲ್ಲಿ ಸಂಪನ್ನವಾಯಿತು. ಈ ಸಂದರ್ಭದಲ್ಲಿ ಆಕರ್ಷಕವಾದ ಸಿಡಿಮದ್ದು ಪ್ರದರ್ಶನವೂ ನಡೆಯಿತು. ರಾತ್ರಿ ಜೀವೋತ್ತಮ ಸಭಾಮಂಟಪದಲ್ಲಿ ಭಜನಾ ಸಂಧ್ಯಾ ಕಾರ್ಯಕ್ರಮ ನಡೆಯಿತು. ರಾಮ ನಾಮ ವಿಭು ನಾಮ ವನಿನ ದರ ಭಯವೆಲ್ಲ ಮನಕ್ಕೆ ಮೂಢ ಲೋಕಕ್ಕೆ ಕಾರಣ ಕರ್ತಾ ನಾರಾಯಣ ಜಗಕ್ಕೆ. ರಾಮ ನಾಮ ವಿಭು ನಾಮ ವನಿನ ದರ ಭಯವೆಲ್ಲ ಮನಕ್ಕೆ ಮೂಢ ಲೋಕಕ್ಕೆ ಕಾರಣ ಕರ್ತಾ ನಾರಾಯಣ ಜಗಕ್ಕೆ. 10ನೇ ದಿವಸ ಡಿಸೆಂಬರ್ 6 ಮುಂಜಾನೆ ಯಥ ಪ್ರಕಾರ ಯೋಗ ಶಿಬಿರ ಶ್ರೀ ರಾಮನಾಮ ತಾರಕ ಮಂತ್ರ ಜಪ ಹವನದೊಂದಿಗೆ ಬೆಳಿಗ್ಗೆ 9ಕ್ಕೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಆರೋಗ್ಯ ತಪಾಸಣೆಯು ಮಧ್ಯಾಹ್ನ 3 ಗಂಟೆಯ ತನಕ ನಡೆಯಿತು. ಸಂಜೆ ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥರ ಸಾನ್ನಿಧ್ಯದಲ್ಲಿ ಧರ್ಮಸಭೆ ನಡೆಯಿತು. ಸಂಸ್ಥಾನ ಗೋಕರ್ಣ ಪರ್ತಗಳಿ ಜೀವೋತ್ತಮ ಮಠದ ಸಾರ್ಧ ಪಂಚಶತಮಾನೋತ್ಸವದ ಕೊನೆಯ ದಿವಸ ಡಿಸೆಂಬರ್ 7. ಅಷ್ಟರೊಳಗೆ ದೇಶಾದ್ಯಂತ ವಿದೇಶದಿಂದಲೂ ಲಕ್ಷಾಂತರ ಭಕ್ತರು ಶ್ರೀ ಪರ್ತಗಾಳಿ ಮಠಕ್ಕೆ ಭೇಟಿ ಕೊಟ್ಟು ಹಿಂದಿರುಗಿದ್ದರು. ಅಂದು ಶ್ರೀ ರಾಮನಾಮ ತಾರಕ ಮಂತ್ರಜಪ ಹವನದ ಮಹಾಪೂರ್ಣಾವತಿಯು ಮಧ್ಯಾಹ್ನ 12 ಗಂಟೆಗೆ ನಡೆಯಿತು. ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮಸಭಾ ನಡೆಯಿತು. ತಮ್ಮ ಆಶೀರ್ವಚನದಲ್ಲಿ ಭಾರವಾದ ಮನಸ್ಸಿನಿಂದ ತಮ್ಮ ಗುರುಗಳನ್ನು ನೆನಪಿಸಿಕೊಂಡ ಪೂಜ್ಯರು ಶ್ರೀ ಸಂಸ್ಥಾನ ಮಠದ 500 ಹಾಗೂ 525 ವರ್ಷಗಳ ಸಂಸ್ಥಾಪನಾ ಮಹೋತ್ಸವವನ್ನು ವೈಭವದಿಂದ ತಮ್ಮ ಪ್ರಿಯ ಗುರುಗಳು ಆಚರಿಸಿದರು. ಸಾರ್ಧ ಪಂಚ ಶತಮಾನೋತ್ಸವ ಗುರು ಶಿಷ್ಯರ ಸಮ್ಮಿಲನದಲ್ಲಿ ನಡೆಯಬೇಕಾಗಿತ್ತು, ಆದರೆ ಹಾಗೆ ಆಗಲಿಲ್ಲ. ಆದರೆ ಸಾರ್ಧ ಪಂಚ ಶತಮಾನೋತ್ಸವ ಸಮಾರಂಭವು ಗುರುಗಳ ಜನ್ಮ ನಕ್ಷತ್ರದಂದು ಆರಂಭವಾಗಿ ತಮ್ಮ ಜನ್ಮ ನಕ್ಷತ್ರ ದಿವಸ ಮುಗಿಯುತ್ತಿದೆ ಎನ್ನುವುದನ್ನು ನೆನಪಿಸಿಕೊಂಡು ಕರಸೇವಕರ, ಸ್ವಯಂ ಸೇವಕರ, ದಾನಿಗಳನ್ನು ನೆನೆದು ಅಭಿನಂದಿಸಿದರು. ಹಾಗೂ ಮುಂದಿನ ದಿನಗಳಲ್ಲಿಯೂ ಮಠ ಹಾಗೂ ಶಿಷ್ಯಕೋಟಿಯ ಈ ಸಂಬಂಧ ಇದೇ ರೀತಿಯಲ್ಲಿ ಮುಂದುವರಿಯಬೇಕೆಂದು ಕರೆ ನೀಡಿದರು. आजी अंतिम हे सभा कार्यक्रमांत आम्ही उठ्ठलोक हांगा जमिल्ल आसाची. कसन आम्ही 3-4 दिवसांत सांगिल ना आजी लास्ट उठू सांगचेक एक अवकाश आयच्या दिवसाक हे सभेन तू आमकां खरें सांगका जाल्यार हे एक सार्ध पंचशतमानोत्सवाचे कार्यक्रम हे प्रिय गुरुवर्य स्वामेले उपस्थितींतू तांगेले अध्यक्षतेंतू ना तांणी पीठाधिपती असताना घडका आशिल्लो तसले एक विशय कित्याक की म्हळ्यार आनीक 2021 जर एक 4 वर्ष
जर आमगेलं वटू आमगेलं गुरुवर्य आशिल असले री गुरु शिष्य सहित जाऊन गेनू 50-50 वर्ष हे कार्य करचेक जाता आशिल. किंतु आमकां कितलेक स्वाम्यानं इतलेक स्थान मान गौरव दिवन गेनू तांगेल पट्ट शिष्य म्हणून गेनू तांणी स्वीकार करून गेनू आज त्यांनी दिलील तसल हे आश्रम दीक्षेनं आज आम्ही हांगा पीठाधिपती जाऊन घेन बशील असाची. तसल गुरुले एक संकल्प परिपूर्ण जाऊ का म्हणले आमगेले एक मनान तशिले. त्या निमित्तानं गुरु शिष्य सहित जाऊन गेनू आमगेले हे कार्यक्रम जाऊ का शिले ते पळोवच्याक मेळना. किंतु हे कसेने आमगेले उत्सव आरंभ जाले आणि उत्सव समाप्ती घडतासा हे गुरुक आणि शिष्याक संबंध पाविल तसले जन्म नक्षत्रारी घेऊन गेनू आम्ही हे कोरून गेनू आमगेल गुरुक आम्ही हे एक काणीक म्हणून घेऊन आम्ही समर्पण करता म्हणून आम्ही लेखताची. त्या न्हयशीची हे एक 2.5 वर्षाचे स्वप्न म्हळे लगी 2.5 वर्षा तुले 30 महिने तुले ना तंतु 18 महिने आमगेले जप अभियानाक गेले बाकीचे आमगेले कन्स्ट्रक्शनाचे आणि आशिले. सो अशी उठून मेळ गेनू लगी 2.5 वर्षाचे कसन एक स्वप्न आसा ताजे फायनल डे आयच्या दिवसाक आम्ही येऊन गेनू पाविल आसा. म्हळे आम्ही घालील मार्बल आमकां दिसचे लागील ना कित्याक म्हळ्यार तितले जन भोरून गेले की म्हळ्यार सकलचे न्याल वयके दिसना तितलेक जनसागर पर्तगाळी मठाक आईल तशी जाले. नाम जप करका म्हण जाले. सर्व समाज बांधवांक विषय पावेले. सर्व समाज बांधव तंतू प्रवेश घेऊन गेनू 50-50 दिवसा भितरी 593 crores राम नाम जप जाऊ तशी सर्व लोकांना हे उट्टूची केले. आमगेल विचार कसन की म्हळ्यारी पर्तगाळी मठाचे दशमी आणि एकादशी कसन आसा वर्षाक हे 5 सेंटर्सान आणि ताक संबंध पाविले सब सेंटर्स कसन आसा वर्षा एक पंता खंयचे तरी एक एकादशी हे 5 सेंटराक आमी अवकाश करून घेवन दिताची. आणि त्यांनी पर्तगाळी मठांत येऊन गेनू ते दशमी पालखी स्थगित जाऊन घेवन गेल्ले आशिल्ले. किंतु मुकावील दिवसांतू हे 5 सेंटर्साचे कितले तुम्ही जन हाडता हाडाची आमगेल कसने तंतू हे ना पाबंदी कसने ना. हे 5 सेंटरान येऊन गेनू ते दशमी पालखी उत्सवांतू तांणी सहभाग जावचे आणि हांगा राबून गेनू दुसरे दिवसू एकादशी दिवसू देवाल नामस्मरण करून गेनू वापस तांगेले घरा वच म्हणले इतलेची आम्ही व्यवस्था. सो 24 एकादशी 5 सेंटर्स केले म्हळ्यार 24x5 केले री 120 सेंटर्स जाता. तातूंत वर्षा एक पंता तांणी पर्तगाळी मठांत येवन तांणी केलेले तसले राम नाम जपाचे कसने हवन आसा त्या पर्तगाळी मठांतूची हांगाची यज्ञभूमींतू तांणी करचे. कडेरी दशमी पालखींतू सहभाग जावचे. दुसरे दिवसू तांणी एका भजन की ना भजनोत्सवांत उरून गेनू कडे वापस कंटिन्युएशन करका म्हणून गेनू अशी आम्ही एक विचार दवरिल्लो आसा. किंतु आयच्या दिवसाक मुकाविले हे राम नाम जप कसन आसा अशीची कंटिन्युएशन जाता म्हणून गेनू हे सभेंतू वापस आम्ही हे विषय सांगता. म्हळे आमगेले हे कार्यक्रमाक अनेक राज्यातुल्यान गुजरातातुल्यान महाराष्ट्रातुल्यान कर्नाटकातुल्यान गोमांतकातुल्यान नाजाल्यार नवदिल्ली ही थंयतुल्यान दुबयतुल्यान लोक आयले USA लोक आयले लंडनातुल्यान लोक आयले लेक्कील नाशिल कडचे ना लोकांचे सागरची पर्तगाळी मठाक येऊन घेवन पाविल आसा. आईल तसल सर्वही समाज बांधवांक हे सर्वही कार्य अत्यंत चंदाईर जावचे कितें सहकार्य केले तसले सर्वही समाज बांधवांक ह्या संदर्भार आमी संतोष अभिव्यक्त करता. म्हळे देव सगळ्यांक बर घडवो. तुमगेले घरांतू तुम्ही करता आसले उद्योग व्यवसायांतू तुमगेले जीवनांतू नित्य निरंतर क्षेमाभिवृद्धी नांदत उरो अशी देवचरणी गुरुचरणी प्रार्थना करीत आमगेले आशीर्वाद परभाषणाच्या मी मंगल घडयताची. श्री कृष्णार्पणमस्तु.